ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 25 ಭಕ್ತಿ ಸೇವೆಯ ಮಹಿಮೆಗಳು. ಇದರಿಂದ ಇವತ್ತು 2ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 2. ನ ಹ್ಯಸ್ಯ ವರ್ಷಮಣ ಪುಂಸಾಂ ವರಿಮ್ಣ ಸರ್ವಯೋಗಿನಾಂ ವಿಶ್ರುತೌ ಶ್ರುತದೇವಸ್ಯ ಭೂರಿ ತಪ್ಯಂತಿ ಮೇಸವಃ. ಅನುವಾದ. ಶೌನಕರು ಮುಂದುವರಿಸಿದರು, ಸ್ವಯಂ ಭಗವಂತನಿಗಿಂತ ಹೆಚ್ಚು ತಿಳಿದವರು ಯಾರೂ ಇಲ್ಲ. ಭಗವಂತನಿಗಿಂತ ಹೆಚ್ಚು ಪೂಜಾರ್ಹರಾದವರು ಅಥವಾ ಹೆಚ್ಚು ಪರಿಣಿತರಾದ ಯೋಗಿಗಳು ಯಾರೂ ಇಲ್ಲ. ಆದ್ದರಿಂದ ಅವನು ವೇದಗಳ ಒಡೆಯನಾಗಿದ್ದಾನೆ. ಸದಾ ಅವನ ಬಗ್ಗೆ ಶ್ರವಣ ಮಾಡುವುದು ವಾಸ್ತವಿಕವಾದ ಇಂದ್ರಿಯಾನಂದವಾಗಿದೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡಿದ್ವಿ, ಶೌನಕರು ಹೇಳ್ತಾರೆ, ಆ ಭಗವಂತ ಇದಾನಲ್ಲ ಅವನು ಜನ್ಮರಹಿತನಾಗಿರುವಂಥವನು, ಆದ್ರೂ ಕೂಡ ತನ್ನ ಅಂತರಂಗ ಶಕ್ತಿಯಿಂದ ಅವನು ಕಪಿಲ ಮುನಿಯಾಗಿ ಜನ್ಮವನ್ನ ತಗೊಳ್ತಾನೆ. ಏನಕ್ಕೋಸ್ಕರ ತಗೊಳ್ತಾನೆ? ಇಡೀ ಮಾನವ ಕುಲದ ಕಲ್ಯಾಣಕ್ಕೋಸ್ಕರ. ಅದಕ್ಕೇನ್ ಮಾಡೋದಕ್ಕೆ? ಅಲೌಕಿಕ ಜ್ಞಾನವನ್ನ ಅವನು ಪ್ರಸಾರ ಮಾಡೋದಕ್ಕೋಸ್ಕರ ಅವನು ಆ ಅವತಾರವನ್ನ ತಗೊಳ್ತಾನೆ ಅನ್ನೋದನ್ನ ತಿಳ್ಕೊಂಡ್ವಿ. ಇಲ್ಲಿ ಶೌನಕರು ಮುಂದುವರೆದು ಹೇಳ್ತಾರೆ, ಸ್ವಯಂ ಭಗವಂತನಿಗಿಂತ ಹೆಚ್ಚು ತಿಳ್ಕೊಂಡಿರೋರು ಯಾರಾದ್ರೂ ಇದ್ದಾರಾ? ಈಗ ಭಗವಂತನ ಬಗ್ಗೆನೇ ನಮಗ್ ತಿಳ್ಕೊಳ್ಳೋದಕ್ಕಾಗಲ್ಲ, ಅದು ಸಮುದ್ರ ಸಾಗರದಷ್ಟಿದೆ ಅಂತ ಹೇಳ್ತೀವಿ. ಇನ್ನ ಭಗವಂತನಿಗಿಂತ ಹೆಚ್ಚು ತಿಳ್ಕೊಳ್ಳೋದಕ್ಕೆ ಏನೂ ಇಲ್ಲ. ಭಗವಂತನೇ ತುತ್ತ ತುದಿ ಅಂತ ಹೇಳ್ಬೋದು. ನಾವ್ ಏನೇನೆಲ್ಲ ತಿಳ್ಕೊಳ್ತಾ ಹೋಗ್ತೀವೋ ಭಗವಂತನನ್ನ ತಿಳ್ಕೊಂಡ್ಬಿಟ್ಮೇಲೆ ಇನ್ನೇನೂ ಇಲ್ಲ ತಿಳ್ಕೊಳ್ಳೋ ಅಂಥದ್ದು. ಅಂತಂದ್ಮೇಲೆ ಭಗವಂತನಿಗಿಂತ ಹೆಚ್ಚು ತಿಳ್ಕೊಂಡಿರೋರು ಯಾರೂ ಇಲ್ಲ ಅಂತ ಅರ್ಥ. ಭಗವಂತನಿಗಿಂತ ಹೆಚ್ಚು ಪೂಜಾರ್ಹರು ಕೂಡ ಯಾರೂ ಇಲ್ಲ. ಅವನಿಗಿಂತ ಹೆಚ್ಚು ಎಕ್ಸ್ಪರ್ಟ್ ಆಗಿರುವಂಥ ಯೋಗಿಗಳು ಯಾರೂ ಇಲ್ಲ. ಅಂದ್ರೆ ಅವನೇ ಪರಿಣಿತನಾದಂತಹ ಯೋಗಿ ಇರೋದು, ಅವನಿಗಿಂತ ಹೆಚ್ಚು ಯಾರೂ ಇಲ್ಲ. ಅದಕ್ಕೋಸ್ಕರನೇ ಅವನು ವೇದಗಳ ಒಡೆಯ. ಸದಾ ಅವನ ಬಗ್ಗೆ ಶ್ರವಣ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ನಮ್ಮ ಇಂದ್ರಿಯಗಳಿಗೆ ಆನಂದ ಕೊಡುವಂಥದ್ದು. ಈಗ ಇದರ ಎಕ್ಸ್ಪೀರಿಯನ್ಸ್ ನಮಗೆಲ್ಲ ಆಗಿರುತ್ತಲ್ವಾ. ನಮಗೆ ಒಂದು ಸ್ವಲ್ಪ ದಿವಸ ಏನಾದರೂ ಭಾಗವತ ಸಿಗಲಿಲ್ಲ ಕೇಳೋದಕ್ಕೆ, ಅಥವಾ ಓದೋದಕ್ಕಾದರೂ ಆಗಿರ್ಬೋದು, ಕೇಳೋದಕ್ಕಾದರೂ ಆಗಿರ್ಬೋದು, ಅದ್ರ ಬಗ್ಗೆ ನಾವು ಮಾತಾಡೋದಾದರೂ ಆಗಿರಬಹುದು, ಏನೋ ಒಂದು ಕಳ್ಕೊಂಡಂಗಿರುತ್ತೆ, ಏನೋ ಸಿಗ್ತಾ ಇಲ್ವಲ್ಲಪ್ಪ ನಮಗೆ ಅಂತ. ಯಾಕೆ ಅಂದರೆ ಆ ಭಗವಂತನ ವಿಷಯನೇ ಹಾಗೆ. ಭಾಗವತ ಬೇರೆ ಅಲ್ಲ, ಭಗವಂತ ಕೃಷ್ಣ ಬೇರೆ ಅಲ್ಲ, ಎರಡೂ ಒಂದೇನೆ. ಅವನ ಸಂಪರ್ಕ ತಪ್ತು ಅಂತಂದರೆ, ಆ ಭಗವಂತನ ವಿಷಯಗಳು ನಮಗೆ ಸಿಗ್ಲಿಲ್ಲ ಅಂತಂದ್ರೆ ನಮ್ಮ ಇಂದ್ರಿಯಗಳಿಗೆ ತೃಪ್ತಿನೇ ಸಿಗೋದಿಲ್ಲ. ಅದೇ ನೋಡಿ, ಐಹಿಕದಲ್ಲಿ ಯಾರು ಮುಳುಗಿರ್ತಾರೋ ಅವ್ರಿಗೆ ಐಹಿಕ ವಿಷಯಗಳು ಅಷ್ಟು ಆಸಕ್ತಿ ಇರುತ್ತೆ, ಆದ್ರೆ ಅವ್ರಿಗೆ ಇಂಥ ಆನಂದ ಸಿಗೋದಿಲ್ಲ. ಅವ್ರದ್ದೇನು ಅಂತಂದ್ರೆ ಕ್ಷಣಿಕ ಆನಂದ ಅಂತ ಹೇಳ್ಬೋದು, ಆದ್ರೆ ಇದು ಅದಕ್ಕಿಂತ ಸ್ವಲ್ಪ ಮೀರಿರುವಂತ ಆನಂದ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾವು ಇಂದ್ರಿಯಗಳ ಭೋಗಗಳಲ್ಲಿ ಎಲ್ಲ ಆಸಕ್ತಿಯನ್ನ ಇಟ್ಕೊಂಡಿರುವಂಥವ್ರೆ. ಅದರಲ್ಲಿ ಏನು ನಮಗೆ ಆನಂದ ಸಿಕ್ತಿತ್ತು, ಸಂತೋಷ ಅಂತ, ನಾವು ಸುಖ ಅಂತ ನಾವು ಏನು ಹೇಳ್ತೀವೋ ಅದೇನು ಅಂತ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರತ್ತೆ. ಈಗ ನಮಗೆ ಭಗವಂತನ ವಿಷಯಗಳನ್ನ ಕೇಳೋದು ಅಥವಾ ಅವನನ್ನು ನೋಡೋದು ಅಥವಾ ಅವನ ಬಗ್ಗೆ ಮಾತಾಡೋದು, ಇದ್ರಲ್ಲಿ ಆನಂದ ಸಿಗುತ್ತಲ್ಲ, ಇದೇನು ಅನ್ನೋ ಎಕ್ಸ್ಪೀರಿಯನ್ಸ್ ಕೂಡ ನಮ್ಗಾಗಿದೆ ಅಲ್ವಾ. ಎರಡರ ಒಂದು ಡಿಫ್ರೆನ್ಸ್ ಏನು ಅಂತ ನಮಗೆ ಗೊತ್ತಾಗುತ್ತೆ. ಅದೇ ನಾವು ಲೌಕಿಕದವರಿಗೆ ಈ ವಿಷಯ ಹೇಳಿದಾಗ ಅದರಲ್ಲೇನಿದೆ ಅಂತ ಅಂತಾರೆ, ಆದ್ರೆ ಅದನ್ನ ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಸೊ ಹಂಗೆ ಭಗವಂತನ ವಿಷಯ ನಮ್ಮ ಇಂದ್ರಿಯಗಳಿಗೆ ಆನಂದವನ್ನ ಕೊಡುವಂಥದ್ದು ಅನ್ನೋದನ್ನ ಈ ಒಂದು ಅನುವಾದದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಶ್ಲೋಕದ ಅರ್ಥ ಅದು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದೇವೋತ್ತಮ ಪರಮಪುರುಷನಿಗೆ ಸಮಾನರಾದವರು ಅಥವಾ ಅವನಿಗಿಂತ ಶ್ರೇಷ್ಠರಾದವರು ಯಾರೂ ಇಲ್ಲವೆಂದು ಭಗವದ್ಗೀತೆ ಹೇಳಿದೆ. ವೇದಗಳು ಕೂಡ ಅದನ್ನು ದೃಢಪಡಿಸಿವೆ. ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್. ಆತನು ಸರ್ವೋನ್ನತ ಜೀವಿಯಾಗಿದ್ದಾನೆ ಮತ್ತು ಇತರ ಎಲ್ಲ ಜೀವಿಗಳ ಅಗತ್ಯಗಳನ್ನು ಒದಗಿಸುತ್ತಾನೆ. ಹೀಗೆ ವಿಷ್ಣು ತತ್ವ ಮತ್ತು ಜೀವ ತತ್ವಗಳೆರಡೂ ಆದ ಇತರ ಎಲ್ಲ ಜೀವಿಗಳು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಿಗೆ ಅಧೀನರಾಗಿದ್ದಾರೆ. ಈ ಕಲ್ಪನೆಯನ್ನೇ ಇಲ್ಲಿ ದೃಢೀಕರಿಸಲಾಗಿದೆ. ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭಗವಂತನಿಗೆ ಸಮಾನರಾಗಿರುವಂಥವ್ರು, ಅವನಷ್ಟೇ ಪವರ್ಫುಲ್ ಇರೋರು, ಅವನಿಗಿಂತ ಶ್ರೇಷ್ಠರಾಗಿರೋದು ಎರಡೂ ಇಲ್ಲ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಸ್ವಯಂ ಹೇಳಿದ್ದಾನೆ. ವೇದಗಳಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ. ಅಂದ್ರೆ ಎಲ್ಲರಿಗಿಂತ
ಶ್ರೇಷ್ಠವಾದ ಉನ್ನತವಾದಂತಹ ಜೀವಿ ಭಗವಂತ. ಅವನು ಎಲ್ಲರ ಒಂದು ಅಗತ್ಯಗಳು ಏನಿದೆಯೋ, ನನಗೇನು ಬೇಕೋ, ಇನ್ನೊಬ್ರಿಗೆ ಇನ್ನೇನು ಬೇಕೋ, ಎಷ್ಟೋ ಲೋಕಗಳಿದೆಯಂತೆ, ಅಷ್ಟೆಲ್ಲ ಬ್ರಹ್ಮಾಂಡಗಳು, ಲೋಕಗಳು, ಇನ್ನು ಯಾವ್ಯಾವ ಗ್ರಹಗಳಿದೆಯೋ, ಏನೇನಿದೆಯೋ ಗೊತ್ತಿಲ್ಲ ನಮಗೆ. ಎಲ್ಲ ಕಡೆ ಇರುವಂಥ ಎಲ್ಲ ಜೀವಿಗಳ ಅಗತ್ಯವನ್ನ ಒದಗಿಸಿರೋನೇ ಅವನು ಅಂದಮೇಲೆ ಅವನು ಇನ್ನೆಷ್ಟು ಉತ್ತಮ ಜೀವಿ ಅಥವಾ ಅವನು ಇನ್ನೆಷ್ಟು ದೊಡ್ಡವನು ಅಂತ ತಿಳ್ಕೊಳ್ಬೇಕು ನಾವು. ಹೀಗೆ ವಿಷ್ಣು ತತ್ವ ಆಗಿರ್ಬೋದು, ಜೀವತತ್ವ ಆಗಿರ್ಬೋದು, ಎರಡೂ ಆದ ಎಲ್ಲ ಜೀವಿಗಳು ಕೂಡ ಆ ಭಗವಂತನಾದ ಕೃಷ್ಣನಿಗೆ ಅಧೀನರಾಗಿದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. ನಹಿ ಅಸ್ಯ ವರ್ಷಮಣ ಪುಂಸಾನ್, ಜೀವಿಗಳ ನಡುವೆ ಯಾರೂ ಪರಮಪುರುಷನನ್ನು ಮೀರಲಾರರು. ಏಕೆಂದರೆ ಅವನಿಗಿಂತ ಹೆಚ್ಚು ಶ್ರೀಮಂತರಾದವರು, ಕೀರ್ತಿಶಾಲಿಯಾದವರು, ಬಲವಂತರಾದವರು, ಸುಂದರರಾದವರು, ಜಾಣರಾದವರು, ವಿರಕ್ತರಾದವರು ಯಾರೂ ಇಲ್ಲ. ಈ ಅರ್ಹತೆಗಳು ಅವನನ್ನು ಸಕಲ ಕಾರಣಗಳಿಗೂ ಕಾರಣನಾದ ಪರಮದೇವೋತ್ತಮನನ್ನಾಗಿ ಮಾಡಿವೆ. ಯೋಗಿಗಳು ಅದ್ಭುತವಾದ ಸಾಹಸ ಕಾರ್ಯಗಳನ್ನೆಸಗುವ ಹೆಮ್ಮೆಯುಳ್ಳವರಾಗಿರುತ್ತಾರೆ. ಆದರೆ ದೇವೋತ್ತಮ ಪರಮಪುರುಷನಿಗೆ ಯಾರನ್ನೂ ಹೋಲಿಸಲಾಗದು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಬ್ರಹ್ಮಾಂಡದಲ್ಲಿ ಎಷ್ಟೇ ಜೀವಿಗಳಿದ್ರೂ ಕೂಡ ಅವರು ಎಷ್ಟೇ ಯೋಗ ಸಾಧನೆ ಏನೇ ಮಾಡಿ ಅವರು ಎಂಥ ಒಂದು ಉನ್ನತ ಒಂದು ಮಟ್ಟದಲ್ಲಿದ್ದರೂ, ಎಂಥ ವಿದ್ಯೆಯನ್ನು ಪಡೆದಿದ್ರೂ ಕೂಡ ಆ ಪರಮಪುರುಷನನ್ನು ಮೀರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅವನಿಗಿಂತ ಹೆಚ್ಚು ಶ್ರೀಮಂತರಾಗಿರುವಂಥವ್ರು, ಕೀರ್ತಿ ಬಲ ಸುಂದರರಾಗಿರುವಂಥವ್ರು, ಜಾಣರಾಗಿರುವಂಥವ್ರು, ವಿರಕ್ತರಾಗಿರುವಂಥವ್ರು ಅಂದರೆ ಏನು, ಅಷ್ಟೈಶ್ವರ್ಯಗಳಲ್ಲಿ ಯಾರೂ ಅವನನ್ನು ಮೀರಿಸೋದಕ್ಕಾಗೋದಿಲ್ಲ. ಅವನಿಗಿಂತ ಹೆಚ್ಚು ಯಾರ ಹತ್ರನೂ ಇಲ್ಲ, ಅವನಷ್ಟು ಸಮಾನವಾಗೂ ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರೋದು. ಈ ಅರ್ಹತೆಗಳೆಲ್ಲ ಅಂದರೆ ಅವನು ಎಲ್ಲದರಲ್ಲೂ ಅಷ್ಟೈಶ್ವರ್ಯಗಳಲ್ಲೂ ಕೂಡ ಅವನು ಸಂಪೂರ್ಣವಾಗಿರುವಂಥವನು. ಈ ಅರ್ಹತೆಗಳೆಲ್ಲ ಅವನಿಗಿರೋದ್ರಿಂದೇ ಅವನು ಸಕಲ ಕಾರಣಗಳಿಗೂ ಕಾರಣನಾಗಿರ್ತಾನೆ ಅಂತ ಹೇಳೋದು. ಆ ಸಕಲ ಕಾರಣಗಳಿಗೂ ಕಾರಣನಾದಂತಹ ಆ ಭಗವಂತನನ್ನಾಗಿ ಅದು ಮಾಡಿದೆ. ಈಗ ನಾವು ಏನಾದರೂ ಒಂದು ವಿಷಯವನ್ನು ತಗೊಂಡು ಇದಕ್ಕೆ ಕಾರಣ ಏನು ಅಥವಾ ಇದಕ್ಕೆ ಮೂಲ ಏನು ಅಂತ ಹುಡುಕೊಂಡು ಹೋದರೆ ಅದು ಸೀದಾ ಹೋಗಿ ಭಗವಂತನಿಗೆ ಹೋಗಿ ನಿಲ್ಲುತ್ತೆ. ಅಂದರೆ ಏನು, ಏನೇ ಕಾರಣ ಇದ್ರೂ ಆ ಕಾರಣಕರ್ತ ಅವನೇ ಆಗಿರೋದ್ರಿಂದ. ಈಗ ಯೋಗಿಗಳೆಲ್ಲ ತುಂಬ ಅದ್ಭುತ ಸಾಹಸಗಳನ್ನೆಲ್ಲ ಮಾಡ್ತೀವಿ ಅಂತ ಅವರು ಹೆಮ್ಮೆಯನ್ನು ಪಟ್ಕೊಳ್ತಾರೆ. ಹೀಗೆ ಮಾಡಿಬಿಡ್ತೀವಿ ಹಾಗೆ ಮಾಡಿಬಿಡ್ತೀವಿ ಅಂತ. ಆದರೆ ಅವರೂ ಕೂಡ ಭಗವಂತನನ್ನ ಹೋಲೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಯೋಗಿಗಳು ಏನೇನೋ ಮಾಡ್ತಾರೆ ಯೋಗ ಸಾಧನೆಯಿಂದ. ಆ ಯೋಗಿಗಳಿಗೂ ಭಗವಂತ ಯಾರು ಅಂದರೆ ಇವನೇ. ಅವರಿಗೆ ಆ ಶಕ್ತಿಯನ್ನ ಯೋಗ ಸಿದ್ಧಿಯನ್ನ ಕೊಟ್ಟಿರೋನೇ ಇವನು ಅಂದಮೇಲೆ ಅವನಿಗಿಂತ ಅವ್ರು ಹೆಚ್ಚಾಗೋದಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಸರ್ವೋತ್ತಮನಾದ ಭಗವಂತನೊಂದಿಗೆ ಸಂಪರ್ಕ ಹೊಂದಿದ ಯಾರನ್ನೇ ಆದರೂ ಪ್ರಥಮ ಶ್ರೇಣಿಯ ಯೋಗಿ ಎಂದು ಸಮ್ಮತಿಸಲಾಗಿದೆ. ಭಕ್ತರು ಸರ್ವೋತ್ತಮನಾದ ಭಗವಂತನಷ್ಟೇ ಶಕ್ತಿ ಸಂಪನ್ನರಾಗದಿರಬಹುದು. ಆದರೆ ಭಗವಂತನೊಂದಿಗೆ ನಿರಂತರ ಸಂಪರ್ಕದಿಂದ ಅವರು ಸ್ವಯಂ ಭಗವಂತನಂತೆಯೇ ಆಗುತ್ತಾರೆ. ಕೆಲವೊಮ್ಮೆ ಭಕ್ತರು ಭಗವಂತನಿಗಿಂತಲೂ ಹೆಚ್ಚು ಶಕ್ತಿ ಸಂಪನ್ನರಾಗಿ ವರ್ತಿಸುತ್ತಾರೆ, ನಿಜ. ಅದೂ ಭಗವಂತನ ಅನುಮತವೇ ಆಗಿರುತ್ತದೆ. ನೋಡಿ, ಇಲ್ಲಿ ಭಗವಂತನ ಸಂಪರ್ಕದಲ್ಲಿರ್ತಾರಲ್ಲ ಅವರು ಒಂದು ವಿಶೇಷತೆ ಏನು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಂತನ ಜೊತೆ ಯಾರು ಸಂಪರ್ಕ ಹೊಂದಿರ್ತಾರೋ ಅಂಥವ್ರು ಯಾರೇ ಆದರೂ ಕೂಡ ಅವರನ್ನ ಪ್ರಥಮ ಶ್ರೇಣಿಯ ಯೋಗಿ ಅಂತ ಹೇಳ್ತಾರೆ. ಭಕ್ತರು ಭಗವಂತನಷ್ಟು ಶಕ್ತಿ ಸಂಪನ್ನ ಇಲ್ಲದೆ ಇರಬಹುದು, ಅವನತ್ರ ಇರುವಂತಹ ಷಡೈಶ್ವರ್ಯಗಳು ಇವ್ರ ಹತ್ರ ಇಲ್ಲದೆ ಇರಬಹುದು. ಆದರೆ ಯಾವಾಗಲೂ ಭಗವಂತನ ಸಂಪರ್ಕದಲ್ಲೇ ಅವ್ರು ಇರೋದ್ರಿಂದ ಅವರು ಕೂಡ ಭಗವಂತನ ಹಾಗೆ ಆಗ್ಬಿಡ್ತಾರೆ. ಈಗ ಯಾರಿಗೆ ಗಂಧದ ಜೊತೆನೇ ಇರ್ತಾರೋ ಅವ್ರಿಗೆ ಆ ಗಂಧದ ವಾಸನೆ ಇದೆ ನಿರಂತರವಾಗಿರುತ್ತೆ. ನಿರಂತರ ಯಾವಾಗಲೂ ಅದರದೇ ಸಂಪರ್ಕದಲ್ಲಿದ್ದಾಗ ಏನಾಗುತ್ತೆ, ಅವರು ಗಂಧವೇ ಆಗ್ಬಿಡ್ತಾರೇನೋ ಅನ್ನೋಷ್ಟು ಅವರಲ್ಲಿ ವಾಸನೆ ಇರುತ್ತೆ. ಅವ್ರು ಓಡಾಡ್ತಾ ಇದ್ರೆ ಅದೇ ವಾಸನೆ ಬರ್ತಾ ಇರುತ್ತೆ ನೋಡಿ. ಆ ರೀತಿ ಭಗವಂತನ ಜೊತೆನೇ ಇದ್ರೆ ನಿರಂತರ ಸಂಪರ್ಕ. ಹೇಗೆ ನಿರಂತರ ಸಂಪರ್ಕವಾಗಿರೋದು ಭಗವಂತನ ಜೊತೆ? ನಮಗೆ ಭಗವಂತ ಕಾಣಿಸೋದೇ ಇಲ್ವಲ್ಲ, ಅವನ ಜೊತೆ ಇರೋದು ಅಂದರೆ ಹೇಗೆ ಅಂದರೆ, ಅವನ ಜೊತೆ ಇರೋದು ಅಂತಂದ್ರೆ ಮಾನಸಿಕವಾಗಿ ನಮ್ಮ ಇಂದ್ರಿಯಗಳ ಮೂಲಕ ನಮಗಿವಾಗ ಈ ಒಂದು ಲೌಕಿಕ ದೇಹದಲ್ಲಿ ಏನೇನು ಅಂಗಾಂಗಗಳಿದೆಯೋ, ಕಣ್ಣಿದೆ, ಕಿವಿ ಇದೆ, ಮೂಗಿದೆ,
ಮತ್ತೆ ಬಾಯಿ ಇದೆ, ಕೈ, ಕಾಲು ಇವೆಲ್ಲ ಇದೆಯಲ್ಲ, ಇದನ್ನೆಲ್ಲ ಆ ಭಗವಂತನ ಸಂಪರ್ಕದಲ್ಲಿ ಇಟ್ಕೊಂಡಿರೋದು. ಅಂದ್ರೆ ಏನು? ಭಗವಂತನ ಪ್ರಸಾದವನ್ನ ಸ್ವೀಕಾರ ಮಾಡೋದು, ಅವನನ್ನ ನೋಡೋದು, ಅವನ ಬಗ್ಗೆ ಕೇಳೋದು, ಸದಾ ಅವನ ನಾಮಸ್ಮರಣೆಯಲ್ಲಿ ಮುಳುಗಿರೋದು. ಇದು ಭಗವಂತನ ಜೊತೆ ನಿರಂತರವಾದ ಸಂಪರ್ಕದಲ್ಲಿ ಇರೋದು ಅಂತ ಅರ್ಥ. ಈಗ ಅವನ ಬಗ್ಗೆ ಕೇಳ್ತಾ ಇದೀವಿ, ಇದು ಅವನ ಸಂಪರ್ಕದಲ್ಲಿ ಇರೋದೇ ಅಲ್ವಾ? ಅವನನ್ನ ಬಿಟ್ಟು ಬೇರೆ ಮಾತಾಡ್ತಾ ಇದೀವ ನಾವು? ಇಲ್ಲ. ಸೊ ಅವನ ಬಗ್ಗೆನೇ ಕೇಳ್ತಾ ಇರೋದ್ರಿಂದ ಇದು ಸಂಪರ್ಕದಲ್ಲಿ ಇರುವಂಥದ್ದು. ಆ ರೀತಿ ಬರೀ ದಿನದ ಒಂದು 10-15 ನಿಮಿಷ ಅಥವಾ 1 ಅವರ್ ಇರೋದಲ್ಲ, ಸದಾ ನಮ್ಮ ಮನಸ್ಸಿನಲ್ಲಿ ಭಗವಂತನದ್ದೇ ವಿಚಾರ ಓಡ್ತಾ ಇರಬೇಕು, ಅವನ ಬಗ್ಗೆನೇ ಚಿಂತನೆ ನಡೀತಾ ಇರಬೇಕು. ತೈಲಧಾರೆಯ ಹಾಗೆ. ಈಗ ಎಣ್ಣೆಯನ್ನ ಹೀಗೆ ಸುರಿದ್ರೆ ಅದೆಲ್ಲಾದ್ರೂ ಕಟ್ಟಾಗತ್ತಾ? ಇಲ್ಲ. ನಿರಂತರವಾಗಿ ಹೀಗೆ ಬೀಳ್ತಾ ಇರುತ್ತೆ ಧಾರಾಕಾರವಾಗಿ, ಒಂದೇ ಸಮನೆ ಅಲ್ವಾ? ಆ ರೀತಿ ಇರಬೇಕು. ನಿರಂತರ ಸಂಪರ್ಕದಿಂದ ಅವರು ಸ್ವಯಂ ಭಗವಂತನ ಹಾಗೆ ಆಗ್ಬಿಡ್ತಾರೆ. ಅವ್ರ ಹತ್ರ ಅಷ್ಟೊಂದು ಐಶ್ವರ್ಯ, ಅವನಷ್ಟು ತಿಳುವಳಿಕೆ ಏನು ಇಲ್ಲ ಅಂದ್ರೂ ಪರವಾಗಿಲ್ಲ, ಅವನ ಸಂಪರ್ಕದಲ್ಲಿದ್ರೂ ಸಾಕು ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಸರಿ ಏನಾಗುತ್ತೆ ಅಂತಂದ್ರೆ, ಭಕ್ತರು ಭಗವಂತನಿಗಿಂತ ಹೆಚ್ಚು ಸಂಪನ್ನರಾಗಿ ವರ್ತಿಸ್ತಾರೆ. ಯಾಕೆ? ಭಗವಂತನೇ ಅವ್ರಿಗೆ ಆ ರೀತಿಯ ಒಂದು ಅನುಮತಿಯನ್ನ ಕೊಟ್ಟಿರ್ತಾನೆ. ನನ್ನ ಐಶ್ವರ್ಯವನ್ನ ನೀನು ಹೆಚ್ಚಾಗಿರೋ ತರ ತೋರಿಸ್ಕೋ ಅಂತಂದ್ಬಿಟ್ಟು. ಯಾವ ರೀತಿ ಬೇಕಾದ್ರೂ ಭಗವಂತ ಮಾಡೋ ಅಂತ ಒಂದು ಕೆಪಾಸಿಟಿ ಅವನಲ್ಲಿ ಇದೆ. ಅದಕ್ಕೆ ಅವನನ್ನ ಭಗವಂತ ಅಂತ ಹೇಳೋದು. ಇಲ್ಲ ಅಂದ್ರೆ ಅವನನ್ನ ಸರ್ವ ಕಾರಣಗಳ ಕಾರಣಕರ್ತ ಅಂತ ಹೇಳ್ತಿದ್ರ, ಏನೇ ಆಗ್ತಾ ಇದ್ರು ಅವನ ಇಚ್ಛೆಯಿಂದನೇ ಆಗೋದು. ಆದ್ರೆ ಭಕ್ತರಿಗೂ ಲೌಕಿಕದ ಒಬ್ಬ ಮನುಷ್ಯನಿಗೂ ಏನ್ ವ್ಯತ್ಯಾಸ ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು. ಎಲ್ಲ ಯೋಗಿಗಳಿಗೂ ಅತ್ಯಂತ ಪೂಜಾರ್ಹನಾದ ಎಂಬ ಅರ್ಥ ಕೊಡುವ ವರಿಮ್ನಃ ಎಂಬ ಪದವನ್ನೂ ಇಲ್ಲಿ ಬಳಸಲಾಗಿದೆ. ಕೃಷ್ಣನಿಂದ ಶ್ರವಣ ಮಾಡುವುದು ಇಂದ್ರಿಯಗಳಿಗೆ ನೈಜ ಆನಂದವಾಗಿದೆ. ಆದ್ದರಿಂದ ಅವನನ್ನು ಗೋವಿಂದನೆಂದು ತಿಳಿಯಲಾಗಿದೆ. ಅವನ ಪದಗಳಿಂದ, ಅವನ ಬೋಧನೆಯಿಂದ, ಅವನ ಉಪದೇಶದಿಂದ, ಅವನಿಗೆ ಸಂಬಂಧಿಸಿದ್ದೆಲ್ಲದರಿಂದ ಅವನು ಇಂದ್ರಿಯಗಳನ್ನು ಚೈತನ್ಯಮಯವಾಗಿಸುವನು. ಈಗ ಯಾಕೆ ಕೇಳಬೇಕು ನಾವು? ಭಗವದ್ಗೀತೆ ಆಗಿರ್ಬೋದು, ಭಾಗವತ ಆಗಿರ್ಬೋದು, ಇನ್ನ ಬೇಕಾದಷ್ಟು ಪುರಾಣಗಳಿದೆ ಭಗವಂತನ ವಿಚಾರವನ್ನ ಹೇಳುವಂಥದ್ದು. ಅದನ್ನೆಲ್ಲ ಯಾಕೆ ಕೇಳಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಎಲ್ಲಾ ಯೋಗಿಗಳಿಗೂ ಅತ್ಯಂತ ಪೂಜಾರ್ಹನಾದ ಅನ್ನುವಂತ ಅರ್ಥ ಕೊಡುವಂತ ಪದವನ್ನ ಇಲ್ಲಿ ಬಳಸಿದಾರಲ್ಲ. ಯಾಕೆ ಅಂದ್ರೆ ನೋಡಿ, ಈಗ ಕೃಷ್ಣನಿಂದಾನೇ ನಾವು ಕೇಳೋದಿದೆಯಲ್ಲ, ಅದು ನಮ್ಮ ಇಂದ್ರಿಯಗಳಿಗೆ ನಿಜವಾದ ಆನಂದವನ್ನ ಕೊಡುತ್ತೆ. ಈಗ ನಾವು ಈ ಐಹಿಕದಲ್ಲಿ ಏನು ಕೇಳಿ ಆನಂದ ಅಂತ ತಿಳ್ಕೊಂಡಿದೀವೋ, ಸಾಮಾನ್ಯ ವಿಷಯಗಳಾಗಿರಬಹುದು, ಅದು ನಿಜವಾದ ಆನಂದ ಅಲ್ಲ. ಅದು ಬರೀ ನಮಗೆ ಮೋಸ. ಅಂದ್ರೆ ಸುಮ್ನೆ ಹಿಂಗೆ ಆನಂದ ಸಿಕ್ಕದಂಗ್ ಮಾಡಿ ಕಟ್ ಆಗ್ಬಿಡೋದು, ಆ ರೀತಿ. ಅದು ನಿಜವಾದ ಆನಂದ ಅಲ್ಲ. ಈಗ ನಿಜವಾದ ಜಾಮೂನ್ ಇರುತ್ತೆ, ಜಾಮೂನ್ ಹಂಗೆ ಇನ್ನೇನೋ ತಿನ್ನಿಸ್ಬಿಟ್ಟು ಇದು ಜಾಮೂನ್ ಅಂತ ಹೇಳ್ದಂಗೆ ಆಯ್ತು. ಆದ್ರೆ ನಿಜವಾದ ಜಾಮೂನನ್ನ ತಿಂದಾಗ ಅದ್ರ ಸವಿ ಏನು ಅಂತ ನಮಗೆ ಗೊತ್ತಾದಾಗ, ಅದರದ್ದು ಡೂಪ್ಲಿಕೇಟ್ ಏನೋ ಬೇರೆ ತಗೊಂಡ್ ಬಂದು ಕೊಟ್ಟಿರ್ತಾರಲ್ಲ, ಅದ್ರ ಆನಂದ ನಮಗ್ ಸಿಗುತ್ತಾ? ಇಲ್ಲ. ನಿಜವಾದ ಆನಂದ ಏನು ಅಂತ ಗೊತ್ತಾದವ್ರಿಗೆ ಮಾತ್ರ ಡೂಪ್ಲಿಕೇಟ್ ಏನು ಅಂತ ಗೊತ್ತಾಗೋದು. ಸೊ ಈ ಐಹಿಕದಲ್ಲೇ ಆನಂದ ಅಂತ ನಾವು ಏನು ಮುಳುಗಿರ್ತೀವೋ, ಅದು ನಿಜವಾದ ಆನಂದ ಅಲ್ಲ ಅನ್ನೋದು ನಮಗ್ ಗೊತ್ತಾಗದು ಯಾವಾಗ ಅಂತಂದ್ರೆ, ಆ ಭಗವಂತನ ಸಂಪರ್ಕಕ್ಕೆ ಬಂದಾಗ, ಆ ಇಂದ್ರಿಯಗಳು ಆ ಸಂಪರ್ಕದಿಂದ ಆನಂದವನ್ನ ಪಟ್ಟಾಗ ನಮಗದ್ ನಿಜವಾದ ಆನಂದ ಏನು ಅನ್ನೋದು ಗೊತ್ತಾಗತ್ತೆ. ಸೊ ಈ ರೀತಿ ಯಾವಾಗ ಆ ಭಗವಂತನಿಂದ ನಾವು ಶ್ರವಣ ಮಾಡ್ತೀವಲ್ವಾ, ಆ ಇಂದ್ರಿಯಗಳಿಗೆ ಅವಾಗ ನಿಜವಾದ ಆನಂದವನ್ನ ಸಿಗುತ್ತೆ. ಅದಕ್ಕೆ ಅವನನ್ನ ಗೋವಿಂದ ಅಂತ ಕರೆಯೋದು. ಅವನ ಪದಗಳಿಂದ, ಅವನ ಬೋಧನೆ ಆಗಿರ್ಬೋದು, ಅವನಿಗೆ ಮಾಡುವಂತ ಉಪದೇಶ, ಅವನಿಗೆ ಸಂಬಂಧಿಸಿದ ಯಾವುದಿದೆಯೋ ಅದೆಲ್ಲವೂ ಕೂಡ ನಮ್ಮ ಇಂದ್ರಿಯಗಳನ್ನ ಚೈತನ್ಯಮಯವಾಗಿಸುವಂಥದ್ದು. ಅವನೇ ಸ್ವಯಂ ಚೈತನ್ಯವಾಗಿರೋದ್ರಿಂದ ಅವನು ಏನೇ ನಮಗೆ ಹೇಳಿದ್ರು, ನಾವು ಅದನ್ನ ಕೇಳಿದ್ರು, ಅವೆಲ್ಲ ಇಂದ್ರಿಯಗಳು ಕೂಡ ಚೈತನ್ಯಮಯವಾಗುತ್ತೆ ಅನ್ನೋದು ಇಲ್ಲಿ ಹೇಳ್ತಾ ಇರೋದು. ಯಾಕೆಂದ್ರೆ ನಮ್ಮೊಳಗಡೆ ಪ್ರಾಣವನ್ನ ತುಂಬ್ತಾನವನು. ಆ ಇಂದ್ರಿಯಗಳಿಗೆ ಒಂದು ಆನಂದವನ್ನ ಕೊಟ್ಟು, ಆ ಇಂದ್ರಿಯಗಳು ಇನ್ನೂ ಕೇಳಬೇಕು, ಇನ್ನೂ ಅವನ ಬಗ್ಗೆ ವಿಚಾರ ಮಾಡಬೇಕು, ಮನನ ಮಾಡಬೇಕು, ಈ ರೀತಿ ಯೋಚನೆ ಮಾಡೋ ತರ ಅವನು ಮಾಡ್ತಾನೆ. ಅವನು ಉಪದೇಶಿಸುವುದೆಲ್ಲವೂ ಅಲೌಕಿಕ ನೆಲೆಯನ್ನು ರೂಪಿಸುತ್ತವೆ. ಅವನ ಉಪದೇಶಗಳು ಪರಾತ್ಪರವಾಗಿ ಭಗವಂತನಿಂದ ಅಭಿನ್ನವಾಗಿವೆ. ಕೃಷ್ಣನಿಂದ ಅಥವಾ ಅವನ ವಿಸ್ತರಣದಿಂದ ಅಥವಾ ಕಪಿಲನಂತಹ ಸ್ವಾಂಶ ವಿಸ್ತರಣದಿಂದ ಶ್ರವಣ ಮಾಡುವುದು ಇಂದ್ರಿಯಗಳಿಗೆ ತುಂಬಾ ಪ್ರಸನ್ನಕರವಾಗಿರುತ್ತದೆ. ನೋಡಿ, ಭಗವಂತ ಏನೇ ಉಪದೇಶ ಮಾಡಿ, ಈಗ ಭಗವದ್ಗೀತೆ ಎಷ್ಟೋ ವರ್ಷಗಳಿಂದ ಇದೆ, ಅದು ಇವತ್ತಿಗೂ ಕೂಡ ನಾವು ಎಷ್ಟು ಕೇಳಿದ್ರೂ ಕೂಡ ನಮಗೆ
ಸಂತೋಷವನ್ನ ಕೊಡುತ್ತೆ ಹೊರತು, ಇಲ್ಲ ಅಂದ್ರೆ ನಾವು ಮತ್ ಕೇಳಕ್ಕಾಗತ್ತಾ? ಈಗ ಭಗವದ್ಗೀತೆ ಯಥಾರೂಪ ಆದ್ಮೇಲೆ ನಾವು ಮತ್ತೆ ಭಗವದ್ಗೀತೆಯ ತತ್ವ ವಿವೇಚನೆಯನ್ನ ಕೇಳ್ತಾ ಇದೀವಿ. ಆದ್ರೂ ನಮ್ಗೇನಾದ್ರೂ ಬೇಜಾರಾಗುತ್ತಾ? ಮೊದಲು ಕೇಳಿದ್ದು ನಮ್ಗೆ ಇನ್ನೂ ಇಷ್ಟ ಆಗಿದೆ. ಆದ್ರೂ ಕೂಡ ಇದನ್ನ ಕೇಳಿದ್ರೆ ಇದೇ ಒಂದು ಬೇರೆ ರೀತಿಯ ಅರ್ಥವನ್ನ ಕೊಡ್ತಾ ಹೋಗ್ತಾ ಇದೆ ನಮ್ಗೆ. ಅಂದ್ರೆ ನಮ್ಮ ಜ್ಞಾನ, ತಿಳುವಳಿಕೆ ಆಗಿರ್ಬೋದು, ಅದು ಇನ್ನೂ ಸ್ವಲ್ಪ ಬೆಳವಣಿಗೆ ಆಗ್ತಾ ಇದೆ. ಆಮೇಲೆ ನಮ್ಗಿನ್ನೂ ಆನಂದ ಹೆಚ್ಚಾಗ್ತಾ ಇದೆ. ಇನ್ನೂ ಕೇಳಬೇಕಪ್ಪ ಅಂತ ನಮ್ಗನ್ಸುತ್ತಲ್ವಾ? ಅದಕ್ಕೋಸ್ಕರ ಭಗವಂತ ಹೇಳಿರುವಂಥದ್ದು ಯಾವುದಾದ್ರೂ ಆಗಿರ್ಬೋದು, ಉಪದೇಶಗಳಾಗಿರ್ಬೋದು, ಅಥವಾ ಬೋಧನೆ ಆಗಿರ್ಬೋದು, ಅವನ ಪದಗಳಾಗಿರ್ಬೋದು, ಅವನಿಗೆ ಸಂಬಂಧಿಸಿದ ಏನೇ ಆದ್ರೂ ಕೂಡ ಅದೆಲ್ಲ ನಮ್ಮ ಇಂದ್ರಿಯಗಳಿಗೆ ಚೈತನ್ಯವನ್ನ ಕೊಡುವಂಥದ್ದು. ಅದಕ್ಕೆ ಅವೆಲ್ಲ ಅಲೌಕಿಕ ನೆಲೆಯಲ್ಲಿ ಇರುತ್ತೆ ಅದು. ಅದಕ್ಕೋಸ್ಕರ ಈಗ ನಾವು ಅದನ್ನ ಕೇಳಿದಾಗ ನಾವು ಆ ಮಟ್ಟಕ್ಕೆ ಹೋಗೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಸೊ ಭಗವಂತನ ಉಪದೇಶಗಳಿದೆಯಲ್ಲ, ಅದು ಭಗವಂತನೇ ಸ್ವಯಂ ಅಂತ ನಾವು ತಿಳ್ಕೊಬೇಕಂದ್ರೆ ಶಬ್ದ ಬ್ರಹ್ಮ ಅಂತ ಅವನನ್ನ ಕರಿತೀವಿ. ಅಂದ್ರೆ ಏನು? ಶಬ್ದವೇ ಆ ಭಗವಂತ. ಅವನಿಲ್ಲ ಅಂದ್ರೆ ಎಲ್ಲಿಂದ ಬರುತ್ತೆ ಶಬ್ದಗಳು? ಬರೋದಕ್ಕೆ ಸಾಧ್ಯನೇ ಇಲ್ಲ. ಭಗವಂತನ ಶಕ್ತಿಯಿಂದನೇ ನಮಗೆ ನಾವು ಮಾತಾಡೋದಕ್ಕಾಗೋದು. ಇನ್ನು ಭಗವಂತನ ಬಾಯಿಂದ ಬರ್ತಾ ಇದೆ ಅಂತಂದ್ರೆ ಅವನು ಬೇರೆ ಇಲ್ಲ, ಶಬ್ದಗಳು ಬೇರೆ ಇಲ್ಲ. ಅವನು ಮಾತಾಡಿರುವಂಥ ಒಂದೊಂದು ವಿಚಾರವೂ ಕೂಡ ಅವನೇ ಸ್ವಯಂ ಆಗಿದ್ದಾನೆ ಅಂತಾನೆ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ, ಅವನ ಉಪದೇಶಗಳು ಅವನು ಬೇರೆ ಅಲ್ಲ ಅಂತನ್ಬಿಟ್ಟು. ಈಗ ಕೃಷ್ಣನಿಂದ ಬಂದಿರುವಂತ ಉಪದೇಶಗಳಾಗಿರಬಹುದು, ಅಥವಾ ಅವನ ವಿಸ್ತರಣೆಯಿಂದ ಬಂದಿರುವಂತ ಉಪದೇಶಗಳಾಗಿರಬಹುದು, ಅಥವಾ ಕಪಿಲರು ಅವರು ಆ ಭಗವಂತನ ಸ್ವಾಂಶ ವಿಸ್ತರಣೆ ಅವರಿಂದ ಬಂದಿರುವಂಥದ್ದಾಗಿರಬಹುದು. ಅದನ್ನ ಶ್ರವಣ ಮಾಡೋದ್ರಿಂದ ನಮ್ಮ ಇಂದ್ರಿಯಗಳಿಗೆ ತುಂಬಾ ಸಂತೋಷ ಸಿಗುತ್ತೆ. ಈಗ ಕಪಿಲ ಮುನಿಗಳು ಬೋಧನೆ ಮಾಡ್ತಾರೆ ಅವ್ರ ತಾಯಿಗೆ, ಅದು ತಾಯಿಗಲ್ಲ ನಮ್ಮೆಲ್ಲರಿಗೂ ಮಾಡುವಂಥದ್ದು. ಅದನ್ನ ಕೇಳಿದಾಗ ನಮಗೆ ಗೊತ್ತಾಗುತ್ತೆ ಅದರಲ್ಲಿ ಏನೇನೆಲ್ಲ ವಿಚಾರ ಹೇಳಿದಾನೆ ಅಂತ. ಅದರಿಂದ ನಮ್ಮ ಇಂದ್ರಿಯಗಳಿಗೆ, ನಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ಸಿಗುತ್ತೆ ಅನ್ನೋದು ನಾವು ಮುಂದೆ ಕೇಳಿದಾಗ ನಮಗದು ಗೊತ್ತಾಗುತ್ತಲ್ವಾ? ಈಗ ಭಗವದ್ಗೀತೆಯನ್ನ ಕೇಳಿದೀವಿ, ಅದರಿಂದ ನಮ್ಗೆ ಎಷ್ಟು ಸಂತೋಷ ಸಿಗ್ತಾ ಇದೆ. ಭಾಗವತವನ್ನ ಕೇಳ್ತಾ ಇದ್ವಿ, ಅದರಿಂದ ನಮ್ಗೆ ಎಷ್ಟು ಸಂತೋಷ ಸಿಗ್ತಾ ಇದೆ ಅಂತ ನಮಗೇ ಗೊತ್ತು. ಯಾರು ಕೇಳ್ತಾರೋ, ಯಾರು ಆ ಅರ್ಹತೆಯನ್ನ ಪಡೆದಿರ್ತಾರೋ ಅವ್ರಿಗೆ ಮಾತ್ರ ಅದರ ಆನಂದದ ಸುಖ ಗೊತ್ತಾಗೋದು. ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಭಗವದ್ಗೀತೆಯನ್ನು ಅನೇಕ ಬಾರಿ ಪಠನ ಮಾಡಬಹುದು, ಇಲ್ಲವೇ ಶ್ರವಣ ಮಾಡಬಹುದು. ಅದಕ್ಕೆ ಕಾರಣ ಅದು ಉತ್ತಮ ಆನಂದವನ್ನು ಕೊಡುವುದೇ ಆಗಿದೆ. ಇನ್ನಷ್ಟು ಬಾರಿ ಭಗವದ್ಗೀತೆಯನ್ನು ಓದಿದವನು ಅದನ್ನು ಓದಲು ಮತ್ತು ಅರಿಯಲು ತೀವ್ರ ಬಯಕೆಯನ್ನು ಪಡೆಯುವನು. ಪ್ರತಿ ಬಾರಿಯೂ ಅವನು ಹೊಸ ಜ್ಞಾನೋದಯವನ್ನು ಹೊಂದುವನು. ಅದು ಅಲೌಕಿಕ ಸಂದೇಶದ ಸಹಜ ಸ್ವಭಾವವಾಗಿದೆ. ಅಂತೆಯೇ ನಾವು ಶ್ರೀಮದ್ ಭಾಗವತದಲ್ಲೂ ಅಲೌಕಿಕ ಸುಖವನ್ನು ಕಾಣುತ್ತೇವೆ. ಭಗವಂತನ ಮಹಿಮೆಯನ್ನು ಹೆಚ್ಚು ಹೆಚ್ಚು ಶ್ರವಣ ಮಾಡಿದಷ್ಟು, ಸಂಕೀರ್ತನ ಮಾಡಿದಷ್ಟು ನಾವು ಹೆಚ್ಚು ಹೆಚ್ಚು ಸುಖಿಗಳಾಗುತ್ತೇವೆ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಭಗವದ್ಗೀತೆಯನ್ನ ನಾವು ಎಷ್ಟು ಸರಿ ಬೇಕಾದರೂ ಪಠನ ಮಾಡ್ತೀವಿ ಅಥವಾ ಶ್ರವಣ ಮಾಡ್ತೀವಿ, ಎಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಅದು ನಮ್ಮ ಇಂದ್ರಿಯಗಳಿಗೊಂದು ಆನಂದವನ್ನ ಕೊಡುತ್ತೆ. ಇಲ್ಲ ಅಂತಂದ್ರೆ ನಾವು ಮಾಡೋದಕ್ಕಾಗೋದಿಲ್ಲ. ಇನ್ನಷ್ಟು ಬೇಕಾದ್ರೂ ನಾವು ಸಾಯೋ ತನಕ ಭಗವದ್ಗೀತೆಯನ್ನು ಓದ್ತೀವಿ ಅಂದ್ರೂ ನಮ್ಗೇನು ಬೇಜಾರಾಗೋದಿಲ್ಲ. ಅದನ್ನ ಓದೋದಕ್ಕೂ ಬೇಜಾರಾಗೋದಿಲ್ಲ. ಇನ್ನೂ ಓದಬೇಕು, ಇನ್ನೂ ತಿಳ್ಕೋಬೇಕು ಅನ್ನೋ ಆಸಕ್ತಿ ಬರುತ್ತೆ ಹೊರತು, ಅದರಿಂದ ನಾನು ಅಯ್ಯೋ ಸಾಕಪ್ಪ ಇಷ್ಟು ಮಾಡಿದೀವಲ್ಲ ಸಾಕು ಅನ್ನೋ ರೀತಿ ನಮಗೆ ಯಾವತ್ತೂ ಅನ್ಸೋದಿಲ್ಲ. ಆಮೇಲೆ ಒಂದೊಂದು ಸರಿ ಓದ್ದಾಗ್ಲೂ ಕೂಡ ನಮಗೆ ಒಂದೊಂದು ಹೊಸ ಹೊಸ ಅನುಭವಗಳಾಗತ್ತೆ, ಜ್ಞಾನೋದಯವಾಗತ್ತೆ ಅಲ್ವಾ? ನಾವು ಹಿಂದೆ ತಿಳ್ಕೊಂಡಿದ್ದಾಗ ಏನ್ ತಿಳ್ಕೊಂಡಿದ್ವೋ ಅದಕ್ಕಿಂತ ಇನ್ನೂ ಏನೋ ಒಂದು ವಿಶೇಷವಾಗಿ ಅರ್ಥ ನಮಗೆ ಸಿಗತ್ತೆ. ಸೊ ಈ ರೀತಿ ಪ್ರತಿ ಸರಿ ಕೂಡ ನಮಗೆ ಹೊಸ ಹೊಸ ಒಂದು ಜ್ಞಾನೋದಯ ಆಗ್ತಾ ಹೋಗುತ್ತೆ. ಮತ್ತಿಲ್ಲಿ ಏನ್ ಹೇಳ್ತಾರೆ ಗುರುಗಳು ಅಂತಂದ್ರೆ, ಅಲೌಕಿಕವಾದಂತಹ ಸಂದೇಶದ ಸಹಜ ಸ್ವಭಾವನೇ ಅದು. ಈಗ ಲೌಕಿಕದ ಒಂದು ಪುಸ್ತಕ ತಗೊಂಡಾಗ ಅದನ್ನ ಒಂದ್ಸರಿ ಓದ್ಬೋದು, 2 ಸರಿ ಓದ್ಬೋದು, 3ನೇ ಸರಿಗೆ ಸ್ವಲ್ಪ ಬೇಜಾರಾಗುತ್ತೆ. 4-5 ಸಾರಿ ಓದ್ದ ಅಂದ್ರೆ ಅಯ್ಯೋ ಸಾಕಪ್ಪ ಸಾಕು ಅದೇನು ಓದಿದೆ ಓದೋದು ಅಂತ. ಅಂದ್ರೆ ಅದರ ತಿಳುವಳಿಕೆ ನಮಗ್ ಬಂತು, ನಮಗ್ ಬೇಡ ಅಂತೀವಿ. ಆದ್ರೆ ಅಲೌಕಿಕವಾಗಿ ಏನ್ ಸಂದೇಶ ಕೊಟ್ಟಿರ್ತಾರೋ ಅಂತ ಗ್ರಂಥಗಳನ್ನ ಓದಿದಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಒಂದೊಂದ್ ಸರಿ ಓದ್ದಾಗ್ಲೂ ಒಂದೊಂದು ಅರ್ಥ ನಮಗೆ ವಿಶೇಷವಾಗಿ ಸಿಗ್ತಾ ಹೋಗುತ್ತೆ. ಹಿಂದೆ ತಿಳ್ಕೊಂಡೋದಕ್ಕಿಂತ ಒಂದು ಡಿಫ್ರೆಂಟ್ ಏನೋ ಒಂದು ವಿಶೇಷವಾಗಿ ನಮಗೆ ಗೊತ್ತಾಗುತ್ತೆ. ಅವಾಗ ನಮ್ಗೆ ಅಯ್ಯೋ ನಾನು ಇನ್ನೂ ಇದನ್ನ ಓದಬೇಕು, ತಿಳ್ಕೋಬೇಕು ಅಂತ ಆಸಕ್ತಿ ಬರುತ್ತೆ. ಅದಕ್ಕೆ ಹೇಳೋದು
ಅಲೌಕಿಕ ಸಂದೇಶದ ಸಹಜ ಸ್ವಭಾವನೆ ನಮ್ಮನ್ನ ಇನ್ನಷ್ಟು ತಿಳ್ಕೋಬೇಕು ಅಂತ ಅನ್ನೋ ರೀತಿ ಮಾಡಿ ನಮ್ಮ ಜ್ಞಾನವನ್ನ ಇನ್ನೂ ಹೆಚ್ಚಿಸುವಂತ ಕೆಲಸ ಅದು ಮಾಡುತ್ತೆ. ಅದೇ ರೀತಿ ಭಾಗವತದಲ್ಲೂ ಕೂಡ ನಾವು ಅಲೌಕಿಕವಾದ ಸುಖವನ್ನ ಕಾಣ್ತೀವಿ ನೋಡಿ. ಅಲ್ಲಿ ಭಗವಂತನ ವಿಚಾರವನ್ನ ಹೇಳ್ತಾ ಇರ್ತಾರಲ್ಲ, ಆಗ ನಮ್ಮಲ್ಲಿ ಏನೋ ಒಂದು ಆನಂದ ಆಗುತ್ತೆ. ಅವನ ಲೀಲೆಗಳನ್ನ ಕೇಳಿದಾಗ, ಭಕ್ತರು ಅವನ ಬಗ್ಗೆ ಮಾತಾಡೋದು, ಅದೆಲ್ಲ ನೋಡಿದಾಗ ಅವರಿಬ್ಬರ ಬಾಂಧವ್ಯ ಹೇಗಿರುತ್ತೆ ಅದನ್ನೆಲ್ಲ ನಾವು ತಿಳ್ಕೊಳ್ತಾ ಇದ್ದಂಗೆ ನಮ್ಗೆ ಏನೋ ಒಂದು ವಿಶೇಷವಾದ ಆನಂದ ಸಿಗ್ತಾ ಇರುತ್ತೆ. ಈಗ ಅಲ್ಲಿ ಆ ಭಗವಂತ ಭಕ್ತರು ಇಲ್ಲ ಅಂತಂದ್ರೆ ನಮಗೆ ಆನಂದ ಸಿಗೋದಕ್ಕೆ ಎಲ್ಲಿಂದ ಸಾಧ್ಯ ಅಲ್ವಾ? ಅದಕ್ಕೆ ಧರ್ಮಗ್ರಂಥಗಳು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅಂತ ಹೇಳೋದು. ಭಗವಂತನ ಮಹಿಮೆಯನ್ನ ನಾವು ಎಷ್ಟೆಷ್ಟು ಶ್ರವಣ ಮಾಡ್ತೀವೋ, ಎಷ್ಟೆಷ್ಟು ಸಂಕೀರ್ತನೆ ಮಾಡ್ತೀವೋ, ಅಷ್ಟು ನಾವು ಜಾಸ್ತಿ ಸುಖಿಗಳಾಗ್ತಾ ಹೋಗ್ತೀವಿ. ಈಗ ನಾನಿಷ್ಟೆಲ್ಲ ಇಲ್ಲಿ ಮಾಡೋದಕ್ಕೆ ಕಾರಣನೇ ಅದು. ನನ್ನ ಮನಸ್ಸಿಗೆ ಆನಂದ ಸಿಗುತ್ತೆ, ನನ್ನ ಮನಸ್ಸಿಗೆ ಒಂದು ತೃಪ್ತಿ ಸಿಗತ್ತೆ. ಅದರಿಂದ ನಾನು ತಿಳ್ಕೊಂಡಿದ್ದನ್ನ ನಿಮ್ಮ ಜೊತೆ ಸೇರ್ಕೊಂಡು ಓದಿ ನಾನು ಅರ್ಥ ಮಾಡ್ಕೊಳ್ತೀನಲ್ಲ, ಆವಾಗ ನನಗೂ ನನ್ನಿಂದ ಬೇರೆಯವರು ನನ್ನ ಹಾಗೆ ಒಂದು ಆಸಕ್ತಿ ಇರೋರು ಕೇಳ್ತಾ ಇರ್ತಾರಲ್ಲ, ಅವ್ರು ಕೇಳಿ ಅವ್ರು ಆನಂದ ಪಡ್ಲಿ ಅನ್ನೋದು ನನ್ನ ಖುಷಿ, ನನಗಿಷ್ಟ. ಅವ್ರು ಆನಂದ ಪಟ್ಟು ನಾನು ಆನಂದ ಪಡ್ತಾ ಇರ್ತೀನಿ. ಅದು ನನಗಿನ್ನೂ 2 ಡಬಲ್ ಆನಂದ ಸಿಕ್ದಂಗಾಗತ್ತೆ. ಸೊ ಅದಕ್ಕೋಸ್ಕರನೇ ನಾವು ಅಲೌಕಿಕವಾದ ಗ್ರಂಥಗಳನ್ನ ಎಷ್ಟೆಷ್ಟು ಕೇಳ್ತೀವೋ, ಓದ್ತೀವೋ, ಅದನ್ನ ಸ್ಮರಣೆ ಮಾಡ್ತೀವೋ ಅಷ್ಟಷ್ಟು ಆನಂದ ನಮಗೆ ಸಿಗುತ್ತೆ. ನೋಡಿ ಇಲ್ಲಿ ನಮ್ಗೆ ಹೆಚ್ಚು ಆನಂದ ಬೇಕಾ? ಹೆಚ್ಚು ಕೇಳಬೇಕು. ಇಲ್ಲಪ್ಪ ನನಗೆ ಸಾಕು, ಇಷ್ಟೇ ಸ್ವಲ್ಪ ಸಾಕು ಅಂದರೆ ಸ್ವಲ್ಪ ಕೇಳ್ಬೋದು. ಅದು ನಮಗೆ ಬಿಟ್ಟಿರೋದು ಅಲ್ವಾ? ನನಗೆ ಯಾವಾಗಲೂ ನಾನು ಆನಂದದಲ್ಲೇ ತೇಲಾಡ್ತಾ ಇರಬೇಕು ಅಂದರೆ ಸದಾ ಭಗವಂತನನ್ನು ನಮ್ಮ ಜೊತೆಲೇ ಇಟ್ಕೊಂಡಿರಬೇಕು. ಇಷ್ಟೇ ಇರೋದು ಇದಕ್ಕೆ. ಎಷ್ಟು ಆನಂದ ಬೇಕೋ ಅಷ್ಟು ಕೊಡೋದಕ್ಕೆ ಅವನು ತಯಾರಾಗಿದ್ದಾನೆ. ಸಮುದ್ರ, ಸಾಗರ ಅಂತೆಲ್ಲ ಹೇಳ್ತಾರೆ ಅವನನ್ನು ಅಲ್ವಾ? ಅವನೇನು ಕಂಜೂಸಲ್ಲ ಭಗವಂತ. ಎಷ್ಟು ಬೇಕೋ ನಿನ್ನ ಕೆಪಾಸಿಟಿ ಎಷ್ಟಿದೆಯೋ ತೊಗೊಂಡು ಹೋಗು, ನಾನು ದೊಡ್ಡ ಸಾಗರ ಅಂತ ಹೇಳಿದ್ದಾನೆ. ಎಷ್ಟು ಬೇಕೋ ತುಂಬಿಸ್ಕೊಂಡು ಹೋಗು ಅಂತ ಹೇಳಿದ್ದಾನೆ. ನಾವಿಷ್ಟೇ ಒಂದು ಗ್ಲಾಸ್ ತೊಗೊಂಡೋಗಿ ತುಂಬಿಸ್ಕೊಂಡು ಹೋಗ್ತೀವಿ ಅಂದರೆ ನಮ್ಮಷ್ಟು ಮುಟ್ಟಾಳ್ರು ಬೇರೆ ಯಾರೂ ಇಲ್ಲ ಅಲ್ವಾ? ನನಗಿಲ್ಲಪ್ಪ, ನನಗೆ ಹೆಚ್ಚು ಬೇಕು, ನನಗೆ ಎಷ್ಟೆಷ್ಟು ಸಿಗುತ್ತೋ ಅಷ್ಟಷ್ಟು ನಾನು ಪಡ್ಕೋಬೇಕು ಅನ್ನೋ ಒಂದು ತೀವ್ರತೆ ನಮ್ಮಲ್ಲಿರಬೇಕು. ಅಂಥವ್ರಿಗೆ ಮಾತ್ರನೇ ಭಗವಂತ ಸಿಗೋದು. ಇಲ್ಲಾಂದರೆ ಸಾಮಾನ್ಯವಾಗಿ ಅವನು ಸಿಗೋನಲ್ಲ. ಅವನಂತೂ 2 ಕೈಗಳನ್ನು ಚಾಚಿ ಅವನು ಕೊಟ್ಟಿದ್ದಾನೆ. ಎಷ್ಟು ಬೇಕೋ ತಗೋ ಅಂತ. ಎಷ್ಟು ತಗೊಳ್ತೀವಿ ಬಿಡ್ತೀವಿ ಅನ್ನೋದು ನಮಗೆ ಸೇರಿರುವಂಥದ್ದು ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.